exercise 9.1 second question ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ the area of trapezium is 34 centimeter square ಅಂತ ಕೊಟ್ಟಿದ್ದಾರೆ ಓಕೆ ಸೊ ನಾನು ಏನ್ ಮಾಡ್ಬಿಡ್ತೀನಿ ನಿಮಗೆ ಡಯಾಗ್ರಾಮ್ ಹಾಕ್ತೀನಿ ಸೋ ದಟ್ ನಿಮ್ಗೆ ಈಸಿಯಾಗಿ ಆಗುತ್ತೆ ಓಕೆ ಈಗ ಒಂದು ಟ್ರೆಪೀಸಿಯಂ ಕೊಟ್ಟಿದ್ದಾರೆ ಓಕೆ ಅದರ ಏರಿಯಾ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾನೆ ಅವನು 34 centimeter square ಕೊಟ್ಟಿದ್ದಾರೆ ಆಮೇಲೆ and the length of one of the parallel sides is 10 centimeter ಓಕೆ ಪ್ಯಾರಲಲ್ ಸೈಡ್ಸ್ ಎಷ್ಟಿರ್ತವೆ ಎರಡು ಇರ್ತವೆ ಅದನ್ನ ಏನಂತ ತಗೊಂತೀವಿ ಒಂದನ್ನ ಎ ಅಂತ ತಗೊಂತೀವಿ ಇನ್ನೊಂದನ್ನ ಬಿ ಅಂತ ತಗೊಂತೀವಿ ಅದರಲ್ಲಿ ದ ಲೆಂತ್ ಆಫ್ ಒನ್ ಆಫ್ ದ ಪ್ಯಾರಲಲ್ ಸೈಡ್ಸ್ ಇವ್ರಿಬ್ಬರಲ್ಲಿ ಒಂದು ಲೆಂತ್ ಕೊಟ್ಟಿದ್ದಾನೆ ಅದನ್ನ ನಾವು ಎ ಅನ್ಕೊಳ್ಳೋಣ ಎ ವ್ಯಾಲ್ಯೂ ಎಷ್ಟು 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಅಂಡ್ ಇಟ್ಸ್ ಹೈಟ್ ಈಸ್ 4 ಸೆಂಟಿಮೀಟರ್ ಹೈಟ್ ಅಂದ್ರೆ ನಥಿಂಗ್ ಬಟ್ ಏನು ಪರ್ಪೆಂಡಿಕ್ಯುಲರ್ ಲೈನ್ ಹಾಕಿದಾಗ ಅದನ್ನ ಹೈಟ್ ಅಂತ ಕರಿತೀವಿ ಅದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಈಗ ಏನ್ ಫೈಂಡ್ ಮಾಡ್ಬೇಕು find the length of the other parallel side other parallel side ಅಂದ್ರೆ nothing p value find ಮಾಡಬೇಕು ಓಕೆನಾ ಸೊ ಈಗ ಏನೇನ್ ಕೊಟ್ಟಿದ್ದಾರೆ a value ಕೊಟ್ಟಿದ್ದಾರೆ p value ಕೊಟ್ಟಿಲ್ಲ ಅದನ್ನ ಫೈಂಡ್ ಔಟ್ ಮಾಡಬೇಕು h value ಕೊಟ್ಟಿದ್ದಾರೆ ಓಕೆನಾ ಈಗ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟು ಆ b value ನ ಫೈಂಡ್ ಔಟ್ ಮಾಡೋಣ ಸೊ ಈಗ ಏರಿಯಾ ಆಫ್ ಟ್ರೆಪೀಸಿಯಂ ಫಾರ್ಮುಲಾ ಬಂದ್ಬಿಟ್ಟು half into a plus b into h ಓಕೆ ಈಗ ಏರಿಯಾ ಕೊಟ್ಟಿದ್ದಾರೆ ಎಷ್ಟು 34 ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು 1/2 ಇಂಟು ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು 10 ಅಂತ ಕೊಟ್ಟಿದ್ದಾರೆ ಬಿ ವ್ಯಾಲ್ಯೂ ಕೊಟ್ಟಿಲ್ಲ ಆಸ್ ಇಟ್ ಈಸ್ ಬರ್ತೀನಿ ಹೈಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 4 ಅಂತ ಕೊಟ್ಟಿದ್ದಾರೆ ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 2 ಜಾ ಈಗ ಏನಾಯ್ತು 34 ಇಸ್ ಈಕ್ವಲ್ ಟು 10 ಪ್ಲಸ್ ಬಿ ಇಂಟು 2 ಓಕೆ ಈ ಇಂಟು 2 ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡ್ ಬೈ 2 ಆಗುತ್ತೆ 34/2 ಇಸ್ ಈಕ್ವಲ್ ಟು 10 ಪ್ಲಸ್ ಬಿ ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 17 ಜಾ ಸೊ ಇಲ್ಲಿ ಬರೀತೀನಿ ಈಗ ಏನ್ ಬಂತು ನಮಗೆ 17 ಇಸ್ ಈಕ್ವಲ್ ಟು 10 ಪ್ಲಸ್ ಬಿ ಇದನ್ನ ಉಲ್ಟಾ ಬರೀತೀನಿ 10 ಪ್ಲಸ್ ಬಿ ಇಸ್ ಈಕ್ವಲ್ ಟು 17 ಈಗ ಬಿ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ 17 ಈ ಪ್ಲಸ್ 10 ಆ ಕಡೆ ಹೋದ್ರೆ ಮೈನಸ್ 10 ಆಯ್ತು ಬಿ ವ್ಯಾಲ್ಯೂ ಏನಾಯ್ತು ಬಿ ವ್ಯಾಲ್ಯೂ ಬಂದು 7 ಸೆಂಟಿಮೀಟರ್ ಆಯ್ತು ಸೊ ಆನ್ಸರ್ ಏನು ಬಿ ಇಸ್ ಈಕ್ವಲ್ ಟು 7 ಓಕೆ ಈಗ ನಾವೇನ್ ಬರಿಬಹುದು ದ ಲೆಂತ್ ಆಫ್ ದ ಅದರ್ ಪ್ಯಾರಲಲ್ ಸೈಡ್ ಈಸ್ ಈಕ್ವಲ್ ಟು ಎಷ್ಟು 7 ಸೆಂಟಿಮೀಟರ್ ಅಂತ ಬರೆದು ಬಿಡ್ತೀವಿ ಓಕೆನಾ ಇದು ಒಂದು ಆನ್ಸರ್ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮೆನ್ಸುರೇಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ ಅದನ್ನ ನೀವು ರೆಫರ್ ಮಾಡ್ರಿ ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು 1-to-1 ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಬೋದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲಾಂದ್ರೆ ಲೈಕ್ ನೋಟ್ಸ್ ಕೊಟ್ರೆ ಅಪ್ಡೇಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ